ಇವತ್ತಿನ ತರಗತಿಯಲ್ಲಿ ನಾವು ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ಹ್ಯಾಂಡ್ ಗೆಸ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಈ ಹ್ಯಾಂಡ್ ಗೆಸ್ಚರ್ ಅನ್ನೋ ಒಂದು ಪ್ರಾಜೆಕ್ಟನ್ನು ಪೈಥಾನ್ ಪ್ರೋಗ್ರಾಮಿನ ಮೂಲಕ ನಾವು ಮಾಡ್ತೀವಿ. ಪೈಥಾನ್ ಪ್ರೋಗ್ರಾಮ್ ಆಲ್ರೆಡಿ ಇಲ್ಲಿ ಜನ್ರೇಟೆಡ್ ಅದ. ಸೊ ನಾವು ಇದು ಹೆಂಗೆ ವರ್ಕ್ ಮಾಡ್ತದೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಈ ಒಂದು ಹ್ಯಾಂಡ್ ಗೆಸ್ಚರ್ ನಮಗೆ ಏನಕ್ಕೆ ಬೇಕು, ಇದರ ಅಪ್ಲಿಕೇಶನ್ ಏನಂದರೆ ಹ್ಯಾಂಡ್ ಗೆಸ್ಚರ್ ನಮಗೆ ಗೂಗಲ್ ಮ್ಯಾಪ್ಸ್ಗಳಲ್ಲಿ ಉಪಯೋಗ ಆಗ್ತದೆ. ನಂತರ ಎರಡು ವಸ್ತುಗಳನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಇದಲ್ಲದೆ ನಮ್ಮ ಮನೆಗಳು ಕಟ್ಟಡದ ಮೇಲೆ ಕಟ್ಟಡಗಳು ಇದ್ದಾಗ ಇಡೀ ಒಂದು ಮನೆಯ ಲೈಟಿಂಗ್ ಕಾನ್ಸೆಪ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಹ್ಯಾಂಡ್ ಗೆಸ್ಚರ್ ಉಪಯೋಗ ಆಗ್ತದೆ. ಇದು ಹೇಗೆ ವರ್ಕ್ ಮಾಡುತ್ತೆ, ಈ ಕಡೆ ನೋಡಿ, ನಾವು ಇನ್ನೊಂದು ಆ್ಯಪ್ ಮೇಲೆ ಏನು ಮಾಡ್ತೀನಿ ಅಂತಂದರೆ 5 ಬೆರಳುಗಳನ್ನು ತೋರಿಸಿದಾಗ ಹ್ಯಾಂಡ್ ಓಪನ್ ಮಾಡಿದಾಗ ನಮಗೆ 5 ಬಲ್ಬ್ಗಳು ಲೈಟಿಂಗ್ ಹತ್ಕೊಂಡು, ಅಂದರೆ ನಾವೇನು ಮಾಡ್ತೀವಿ, ಈ ಒಂದು ಬಲ್ಬನ್ನು ಒಂದೇ ಕಡೆ ಇಡೋದಿಲ್ಲ. ಮನೆಗಳು 5 ಅಂತಸ್ತಿಂದ ಇತ್ತು ಅಂದರೆ 5 ಅಂತಸ್ತಲ್ಲಿ ಬೇರೆ ಬೇರೆ ಮಾಡ್ತೀವಿ. ಉದಾಹರಣೆಗೆ ನಾನು ಈಗ ಕ್ಲೋಸ್ ಮಾಡಿದರೆ ಅಷ್ಟು ಲೈಟುಗಳು ಆಫ್ ಆಗಬೇಕು, ಮತ್ತು ಓಪನ್ ಮಾಡಿದರೆ ಅರ್ಥ ಆಯಿತಾ. ಇದಕ್ಕೆ ಹ್ಯಾಂಡ್ ಗೆಸ್ಚರ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ಈಗ ನಾನು ಕೇವಲ ಒಂದು ಬೆರಳನ್ನು ತೋರಿಸಿದ್ರೆ ಒಂದು ಲೈಟ್ ಆನ್ ಆಯಿತು, 2 ತೋರಿಸಿದ್ರೆ 2 ಲೈಟ್ ಆನ್ ಆಯಿತು, 3 ಬೆರಳನ್ನು ತೋರಿಸಿದ್ರೆ 3 ಬೆರಳು, 4 ತೋರಿಸಿದ್ರೆ 4 ಬೆರಳು, 5 ತೋರಿಸಿದ್ರೆ ವಸ್ತು. ಈ ಥರ ನಾವು ತೆಗೆದುಕೊಂಡು ಮಾಡಬೇಕಂತ ಏನಿಲ್ಲ. ನಮ್ಮ ಬಲಗೈ ತೆಗೆದುಕೊಂಡು ಸಹ ನೋಡಿ ಈ ಥರ ಕ್ಲೋಸ್ ಮಾಡಿದರೆ ಆಫ್ ಆಯಿತು, ದೆನ್ ಓಪನ್ ಮಾಡಿದರೆ ಆನ್ ಆಯಿತು. ಸೊ ನಾನು ಒಂದು ಬೆರಳನ್ನು ತೋರಿಸಿದ್ರೆ 1 ಲೈಟು, 2 ಬೆರಳನ್ನು ತೋರಿಸಿದ್ರೆ 2, 3 ಬೆರಳನ್ನು ತೋರಿಸಿದ್ರೆ 3, 4 ಬೆರಳನ್ನು ಕ್ಲೋಸ್ ಮಾಡಿದರೆ ಎಲ್ಲ ಲೈಟ್ಗಳು ಆಫ್ ಆಯಿತು. ಇದಕ್ಕೆ ನಾವು ಏನಂತ ಕರಿತೀವಿ, ಹ್ಯಾಂಡ್ ಗೆಸ್ಚರ್ ಅಂತ ಕರಿತೀವಿ. ಓಕೆನಾ. ಇದು ಪೈಥಾನ್ ಒಂದು ಪ್ರೋಗ್ರಾಮಿನ ಮೂಲಕ ಇದು ಎಷ್ಟು ಸದ್ಯ ಆದರೆ ನೀವು ಓಪನ್ ಮಾಡಿದರೆ ಆನ್ ಆಗ್ತದೆ, ಕ್ಲೋಸ್ ಮಾಡಿದರೆ ಕ್ಲೋಸ್ ಆಗ್ತದೆ, ಆಫ್ ಆಗ್ತದೆ. ಈ ರೀತಿಯಾಗಿ ನಾವು ಪೈಥಾನ್ ಪ್ರೋಗ್ರಾಮ್ ಉಪಯೋಗಿಸಿಕೊಂಡು ಹ್ಯಾಂಡ್ ಗೆಸ್ಚರನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಮೂಲಕ ನಾವು ಇದನ್ನು ಮಾಡಬಹುದು. ಅರ್ಥ ಆಯ್ತಾ?